ಪ್ರತಿ ವರ್ಷ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಾವು ಡೆಫಿನೆಟ್ ಆಗಿ 5 ಮಾರ್ಕ್ಸ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂತ ಕ್ವೆಶನ್ ಪ್ಯಾಟರ್ನ್ ಅಂತಂದ್ರೆ ಫೈಂಡ್ ದ ರಾಂಗ್ ನಂಬರ್ ಇನ್ ದ ಗಿವನ್ ಸೀರೀಸ್. ಇದು ಬರೀ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಮಾತ್ರ ಅಲ್ಲ, ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಈ ಟೈಪ್ ಆಫ್ ಕ್ವೆಶನ್ ನೋಡ್ತೀರಾ. ಹಾಗಾಗಿ ಇವತ್ತು ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕ್ವೆಶನ್ಸ್ ಅಲ್ಲಿ ಬೇಸಿಕ್ ಆಗಿ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಇಲ್ಲಿ ಯೂಸ್ ಮಾಡಿರೋ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡೋದು, ಆ ಪ್ಯಾಟರ್ನ್ ಏನು ಅಂತ ಕಂಡು ಹಿಡ್ಕೊಳ್ಳೋದು. ನಾನಿಲ್ಲಿ ತಗೊಂಡಿರೋ ಎಕ್ಸಾಂಪಲ್ಸ್ ಲಾಸ್ಟ್ IPBS ಎಕ್ಸಾಮ್ಸ್ ಅಲ್ಲಿ ಕೇಳಿರೋಂಥದ್ದೇ ಆಗಿದೆ. ಮೊದಲನೇ ಎಕ್ಸಾಂಪಲ್ ನ ನೋಡೋದಾದ್ರೆ 188, 177, 199, 166, 210, 150, 221. ಸೊ ಇಲ್ಲಿ ಯೂಸ್ ಮಾಡಿರುವಂತ ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಿದ್ರೆ ಅದು -11 + 22, -33 + 44, -55 + 66. ಅಂದ್ರೆ 11 ನಂಬರ್ ನ ಟೇಬಲ್ ನ ಒಂದು ಸಲ ಆಲ್ಟರ್ನೇಟ್ ಆಗಿ ಸಬ್ಟ್ರಾಕ್ಟ್ ಮಾಡಿದ್ದಾರೆ, ಆಮೇಲೆ ಮತ್ತೆ ಆಡ್ ಮಾಡ್ತಾ ಹೋಗಿದ್ದಾರೆ. ಆ ಸೀರೀಸ್ ಇರ್ಬೇಕಾಗಿರೋದು 188, 177, 199, 166, 210, 155. ಅಂದ್ರೆ 210 ಅಲ್ಲಿ ನೀವು -55 ಮಾಡಿದ್ರೆ ಬರ್ಬೇಕಾಗಿರುವಂತ ಆನ್ಸರ್ 155, 150 ಅಲ್ಲ. ಹೀಗಾಗಿ ಈ ಸೀರೀಸ್ ಅಲ್ಲಿ ಇರುವಂತ ರಾಂಗ್ ನಂಬರ್ ಯಾವುದು? 150. ಮುಂದಿನ ಎಕ್ಸಾಂಪಲ್ ನೋಡೋದಾದ್ರೆ 18,225, 6,075, 2,025, 675, 220, 75, 25. ಇದ್ರಲ್ಲಿ ಯೂಸ್ ಮಾಡಿರುವಂತ ಪ್ಯಾಟರ್ನ್ ಏನಂತ ನೀವು ಅಬ್ಸರ್ವ್ ಮಾಡೋದಾದ್ರೆ ರಿವರ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. 75 ನ ಡಿವೈಡ್ ಮಾಡಿದ್ರೆ 3 ಇಂದ 25 ಬರುತ್ತೆ. ಸೊ ಹಾಗೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, 220 ಬದಲು ಅಲ್ಲಿ 225 ಡಿವೈಡೆಡ್ ಬೈ 3 ಮಾಡಿದ್ರೆ 75 ಬರುತ್ತೆ. ಸೇಮ್ ಅಪ್ಲೈಸ್ ಟು 675. ಸೊ ದ ಪ್ಯಾಟರ್ನ್ ಯೂಸ್ಡ್ ಈಸ್ ಮೊದಲನೇ ನಂಬರ್ ನ ಡಿವೈಡ್ ಬೈ 3 ಮಾಡಿದಾಗ ಸೆಕೆಂಡ್ ನಂಬರ್, ಹಾಗೆ ಸೆಕೆಂಡ್ ನಂಬರ್ ನ ಡಿವೈಡ್ 3 ಮಾಡಿದಾಗ ಥರ್ಡ್ ನಂಬರ್. ಈ ತರ ಪ್ಯಾಟರ್ನ್ ಫಾಲೋ ಆಗಿದೆ. ಹಾಗಾಗಿ ಇಲ್ಲಿರ್ಬೇಕಾದ ಸೀರೀಸ್ ಯಾವುದು? 220 ಜಾಗದಲ್ಲಿ 225 ಇರಬೇಕಾಗಿತ್ತು. ಹಾಗಾಗಿ ರಾಂಗ್ ನಂಬರ್ ಇನ್ ದ ಸೀರೀಸ್ ಇಸ್ 220. ಮುಂದಿನ ಪ್ರಾಬ್ಲಮ್ 210, 228, 250, 274, 302, 332, 365. ಇಲ್ಲಿ ಯೂಸ್ ಮಾಡಿರುವಂತ ಪ್ಯಾಟರ್ನ್ +18, +22, +24, +28, +30, +34. ಯೋಚನೆ ಮಾಡಿ, ಇದರಲ್ಲಿ ಆಡ್ ಮಾಡ್ತಾ ಹೋಗಿದ್ದಾರೆ ನಂಬರ್ಸ್ ನ. ಆದ್ರೆ ಪ್ರತಿ ನಂಬರ್ ಅಲ್ಲಿ ಇರುವಂತ ಡಿಫ್ರೆನ್ಸ್ ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಮೊದಲನೇ ನಂಬರ್ಗೆ +4 ಮಾಡಿದ್ರೆ ಎರಡನೇ ನಂಬರ್ಗೆ +2 ಮಾಡಿದ್ದಾರೆ. ನೆಕ್ಸ್ಟ್ ಮತ್ತೆ 24 ಗೆ +4 ಮಾಡಿದ್ರೆ 28 ಗೆ +2 ಮಾಡಿದ್ದಾರೆ. ಸೊ ದ ಸೀರೀಸ್ ಪ್ಯಾಟರ್ನ್ 18 ಇಂದ ಸ್ಟಾರ್ಟ್ ಮಾಡಿದ್ದಾರೆ ಆಡ್ ಮಾಡ್ಲಿಕ್ಕೆ. ಆಲ್ಟರ್ನೇಟ್ ಆಗಿ +4, +2, +4, +2 ಮಾಡ್ಕೊಂಡು ಹೋಗಿದ್ದಾರೆ. ಹಾಗಿದ್ದಾಗ ಸೀರೀಸ್ ಬರ್ಬೇಕಾಗಿದ್ದು ನಮ್ಗೆ 210, 228, 250, 274, 302, 332 ಪ್ಲಸ್ 366 ಆಗ್ಬೇಕಾಗಿತ್ತು. ಹಾಗಾಗಿ ರಾಂಗ್ ನಂಬರ್ ಇದ್ರಲ್ಲಿರೋದು 365. ನೆಕ್ಸ್ಟ್ ಎಕ್ಸಾಂಪಲ್ 304, 300, 316, 332, 364, 428, 556. ಇಲ್ಲಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಡಿಜಿಟ್ ನ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಟೆನ್ಸ್ ಮತ್ತೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರೋದು. ಸೊ 4, 0, 16, 32. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 16, 32, 64 ಈ ನಂಬರ್ಸ್ ನ ನೋಡಿದಾಗ ನಿಮಗೆ ಒಂದು ಪ್ಯಾಟರ್ನ್ ಅರ್ಥ ಆಗುತ್ತೆ. ಇಲ್ಲಿ ಯೂಸ್ ಮಾಡಿರೋದು 4, 8, 16, 32, 64, 128. ಅಂದ್ರೆ 4 into 2, 8 into 2, 16 into 2. ಮೊದಲನೇ ನಂಬರ್ ಏನ್ ಆಡ್ ಮಾಡ್ತಾರೆ ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಪ್ಯಾಟರ್ನ್ ಬರ್ಬೇಕಾಗಿದ್ದು 304, 308, 316 ಈ ತರ. ರಾಂಗ್ ನಂಬರ್ ಇನ್ ದ ಸೀರೀಸ್ ಇಸ್ 300. ನೆಕ್ಸ್ಟ್ ಎಕ್ಸಾಂಪಲ್ 2194, 2175, 2152, 2123, 2092, 2054, 2014. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಒಂದ್ ನಂಬರ್ ಇಂದ ಇನ್ನೊಂದ್ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಯಾವ ನಂಬರ್ ನ ಸಬ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಫಸ್ಟ್ ಎರಡನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. -19 ಬರುತ್ತೆ, ನೆಕ್ಸ್ಟ್ -23 ಬರುತ್ತೆ. 19 ಮತ್ತೆ 23 ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾಗೆ ನಿಮ್ಗೆ ಉಳಿದ ನಂಬರ್ ನ ಸೀರೀಸ್ ಸಿಕ್ಬಿಡುತ್ತೆ. ಇಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ 19 ಇಂದ ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ನ ಪ್ರೀವಿಯಸ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿದ್ದಾರೆ.
ಹಾಗಿದ್ರೆ ನಮಗ್ ಬರ್ಬೇಕಾಗಿರುವಂತ ಸೀರೀಸ್ ಏನು 2194, 2175, 52, 23, 92, 2054 ಜಾಗದಲ್ಲಿ ಬರ್ಬೇಕಾಗಿದ್ದು 2055. ಯಾಕೆಂದ್ರೆ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡೋದು -37 ರಾಂಗ್ ನಂಬರ್ ಆಗಿರೋದು ಸೀರೀಸ್ ಅಲ್ಲಿ 2054. ನಮ್ಮ ಮುಂದಿನ ಸೀರೀಸ್ ನೋಡೋದಾದ್ರೆ 8, 129, 298, 587, 950, 1477, 2318. ಇದರ ಮಧ್ಯದ ಡಿಫ್ರೆನ್ಸ್ ನಾವು ತಿಳ್ಕೊಳ್ಳಿಕ್ಕೆ ಮೊದಲನೇ ಎರಡು ನಂಬರ್ ನ ಸಬ್ಟ್ರಾಕ್ಟ್ ಮಾಡಿ ನೋಡಿದ್ರಾಗತ್ತೆ. 129 -8 121 ಬರುತ್ತೆ. ಹಾಗೆ 298 -129 ಮಾಡಿದ್ರೆ 169 ಬರುತ್ತೆ. 169 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 13. ಅಬ್ಸರ್ವ್ ಮಾಡ್ಬೋದಾಗಿರೋ ಪ್ಯಾಟರ್ನ್ ಏನು ಅಂತಂದ್ರೆ 11 ಸ್ಕ್ವೇರ್ 13 ಸ್ಕ್ವೇರ್ ಈ ತರ ಹೋಗುತ್ತೆ ಸೀರೀಸ್. ಸೊ ಪ್ಯಾಟರ್ನ್ ಯೂಸ್ ಮಾಡಿರೋದು ಸ್ಕ್ವೇರ್ ಆಫ್ ಪ್ರೈಮ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 11. ಸೀರೀಸ್ ಏನಾಗಿರ್ಬೇಕಾಗಿತ್ತು 8, 129, 298, 587, 948, 1477, 2318 ಇರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಇರುವಂತ ರಾಂಗ್ ನಂಬರ್ 950. ಮುಂದಿನ ಪ್ರಾಬ್ಲಮ್ ನ ನೋಡೋಣ. ನೋಡ್ಲಿಕ್ಕೆ ಸಿಂಪಲ್ ಅನ್ಸುತ್ತೆ. 7, 8, 16, 39, 55, 180, 216. ಸೊ ಇಲ್ಲಿ ಯೂಸ್ ಮಾಡಿರೋ ಪ್ಯಾಟರ್ನ್ ನ ತಿಳ್ಕೊಳ್ಳಿಕ್ಕೆ ಮತ್ತೆ ಒಂದರಿಂದ ಒಂದನ್ನ ಸಬ್ಟ್ರಾಕ್ಟ್ ಮಾಡೋಣ. 8 - 7 1 ಬರುತ್ತೆ. 16 - 8 8 ಬರುತ್ತೆ. 39 - 16 ಮಾಡಿದಾಗ 23 ಬರುತ್ತೆ. 55 - 39 ಮಾಡಿದಾಗ 16 ಬರುತ್ತೆ. ಸೊ ಇಲ್ಲಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಇದು 1 ಸ್ಕ್ವೇರ್ ಅಲ್ಲ ಅಥವಾ 1 ಕ್ಯೂಬ್ ಅದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು. ಬಟ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡಿದಾರೆ ಅವರು. ಫಸ್ಟ್ 1 ಕ್ಯೂಬ್ ಮಾಡ್ತಾರೆ, ನೆಕ್ಸ್ಟ್ 2 ಸ್ಕ್ವೇರ್ ಮಾಡ್ತಾರೆ, ಮತ್ತೆ 3 ಕ್ಯೂಬ್, 4 ಸ್ಕ್ವೇರ್, 5 ಕ್ಯೂಬ್, 6 ಸ್ಕ್ವೇರ್. ಇಲ್ಲಿ ಸೀರೀಸ್ ಏನಾಗಿರ್ಬೇಕಾಗಿತ್ತು ಈ ಪ್ಯಾಟರ್ನ್ ಪ್ರಕಾರ ನಾವು ನೋಡಿದ್ರೆ 7, 8, 12, 39, 55, 180, 216 ಆಗ್ಬೇಕಾಗಿತ್ತು. ಕನ್ಫ್ಯೂಸ್ ಮಾಡ್ಲಿಕ್ಕೆ ಫಸ್ಟ್ ಅಲ್ಲಿ 1 ಕ್ಯೂಬ್ 2 ಕ್ಯೂಬ್ ಅಂತ ನಿಮ್ಗೆ ಅಸ್ಯೂಮ್ ಆಗೋ ತರ ಮಾಡ್ತಾರೆ. ಬಟ್ ದಟ್ ಇಸ್ ರಾಂಗ್. ಇಲ್ಲಿ ರಾಂಗ್ ನಂಬರ್ ಇರೋದು 16. ಅದನ್ನ ಫಿಕ್ಸ್ ಮಾಡಿದ್ರೆ ಅಲ್ಲಿ 12 ಬಂದಾಗ ನಮ್ಗೆ ಉಳಿದಿದ್ದ ಸೀರೀಸ್ ಕಂಪ್ಲೀಟ್ ಆಗಿ ಸರಿ ಇರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. 110, 115, 120, 120, 100, 125, 95. ಇಲ್ಲಿ ನೀವು ನೋಡಿದ್ರೆ ಬರೀ ಸಬ್ಟ್ರಾಕ್ಟ್ ಆಗಿಲ್ಲ, ಆಡ್ ಕೂಡ ಆಗಿದೆ. ಸೊ ನಾವಿಲ್ಲಿ ಮಾಡ್ಬೇಕಾಗಿರೋದು ಎರಡರ ನಡುವೆ ಇರುವಂತ ಡಿಫ್ರೆನ್ಸ್ ಏನಂತ ತಗೊಂಡ್ರೆ 110 ಗೆ 5 ನ ಆಡ್ ಮಾಡ್ತಾರೆ. ನೆಕ್ಸ್ಟ್ 115 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನಂತ ಕೊಟ್ಟಿದ್ದಾರೆ, ನೀವ್ ಅನ್ಕೋಬಹುದು ಮತ್ತೆ ಪ್ಲಸ್ ಆಗಿದೆ ಅಂತ, +5 ನೇ ಕೊಟ್ಟಿದ್ದಾರೆ ಅನ್ಕೋಬಹುದು. ಆ ತರ ನಿಮ್ಗೆ ಕನ್ಫ್ಯೂಷನ್ ಆದಾಗ ರಿವರ್ಸ್ ಅಲ್ಲೂ ಸೀರೀಸ್ ನ ಒಂದ್ಸಲ ಅಬ್ಸರ್ವ್ ಮಾಡಿ. 95 + 30 125 ಆಗುತ್ತೆ. ಅದರಲ್ಲಿ -25 ಮಾಡಿದಾಗ 100 ಆಗುತ್ತೆ. ಸೊ ಇಲ್ಲಿ ನಿಮಗೆ ಪ್ಯಾಟರ್ನ್ ಕ್ಲಿಯರ್ ಆಗುತ್ತೆ. 5 ನ ಟೇಬಲ್ಸ್ ನ 5, 10, 15, 20, 25, 30 ಈ ತರದ ನಂಬರ್ಸ್ ನ ನೀಟ್ ಆಗಿ ಒಂದ್ಸಲ ಆಡ್ ಮಾಡಿದ್ರೆ ಒಂದ್ಸಲ ಸಬ್ಟ್ರಾಕ್ಟ್ ಮಾಡ್ತಾರೆ. ಸೊ ಸೀರೀಸ್ ಏನಾಗ್ಬೇಕಾಗಿತ್ತು 110, 115, 105, 120, 100, 125, 95. ಸೊ ಇಲ್ಲಿ ರಾಂಗ್ ನಂಬರ್ ಆಗಿ ಬಂದಿರುವಂತದ್ದು ಮೊದಲನೆಯ 120.